ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಾಪಸ್ ನಾನು ನಮ್ಮೂರು ಬಳ್ಳಾಳಿಗೆ ಹೋಗ್ತಿದ್ದೀನಿ. ಯಾಕೆ ಅಲ್ಕಲ್ಲಿ ನೋಡ್ತಿದ್ಯಾ? ಯಾಕೆ ನಮ್ಮ ಅವ್ವನ ಆಡ್ಕೊಳಕ್ಕೆ ಎಷ್ಟು ಧೈರ್ಯ ಇದ್ದು ನಿನಗೆ? ಲೋ ಗೈಸ್ ನೋಡಿ, ನನಗೆ ಇದಕ್ಕೆ ಶರತ್ತು ಉರ್ಸೋದು ಏನು ಗೈಸ್ ಏನ್ ಗೊತ್ತಾ? ಇನ್ನೊಂದು ಶರತ್ತು ಅವನ ಬ್ಲಾಗಲ್ಲಿ ಇದ್ದಾಗ ಆಕ್ಟಿವ್ ಆಗಿರ್ತಾನೆ, ನಾನು ಬ್ಲಾಗ್ ಬತ್ತು ಅಂದ್ರೆ ಇನ್ಆಕ್ಟಿವ್ ಆಗಿ ಹುಡುಗ ಆಗೋಗ್ಬಿಡ್ತಾನೆ. ಇಲ್ಲ ಯಾಕೆ ನನ್ಗೆ ಗೊತ್ತಿಲ್ವಾ? ಕುಣಿಯೋದಲ್ಲ, ಅರ್ಥ ಆಯ್ತದೆ ಹೇಳಿದ್ರೆ ಆತರ ಜನಗಳಿಗೆ ಅರ್ಥ ಆಗೋರ್ಗೆ. ಗೈಸ್ ನೀವು ನೋಡಿದ್ದೀರಾ ಅಲ್ವಾ? ಅವ್ನ ಬ್ಲಾಗಲ್ಲಿ ಹೆಂಗಿರ್ತಾನೆ, ನನ್ನ ಬ್ಲಾಗಲ್ಲಿ ಹೆಂಗಿರ್ತಾನೆ ಅನ್ನೋದನ್ನ ಎತ್ತಿಸ್ಬಿಟ್ಟು ನೀವು ನೋಡಿದಿರಲ್ಲ. ಅಪ್ಪಿ ಅವಳ ಬ್ಲಾಗಲ್ಲಿ ಹೆಂಗಿರ್ತಾಳೆ, ನನ್ನ ಬ್ಲಾಗಲ್ಲಿ ಆಕ್ಟಿವ್ ಆಗಿಲ್ಲ ಅಂದ್ರೆ ಶರತ್ ವ್ಲಾಗ್ ಮಾಡಿದ್ರೆ ಅವ್ನ ಬ್ಲಾಗಲ್ಲಿ ನಾನು ಆಕ್ಟಿವ್ ಆಗೇ ಇರ್ತೀನಿ. ಇಲ್ಲ ಗೈಸ್ ಇರಲ್ಲ ಅವನು. ನನ್ನ ಬ್ಲಾಗಲ್ಲಿ ಬೇಕಾದ್ರೆ ಎಲ್ಲ ವ್ಲಾಗ್ನು ತೆಗ್ದು ನೋಡಿ, ಇರಲ್ಲ ಅವ್ನು ಯಾವ ಬ್ಲಾಗಲ್ಲಿ ಆ ಥರ ಇರಲ್ಲ. ಹೌದು, ಯಾವ ಬ್ಲಾಗಲ್ಲೂ ಇಲ್ಲ ನೀನು ಆ ಥರ ಮಾತಾಡೋ. ಏನ್ ಮಾತೇ ಇಲ್ಲ, ಏನ್ ಮಾತಾಡ್ಲಿ? ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ, ಮಾತೇ ಗೊತ್ತಿಲ್ಲ. ಗುಳಿ ನಿಂಗೇನ್ ಅನ್ಸುತ್ತೆ ಮಚ್ಚ? ನನ್ಗೆ ಅನ್ಸೈತೆ ಗೈಸ್ ಆ ಥರ, ಅದಕ್ಕೆ ನಾನು ಅವತ್ತು ಇವಾಗ ಹೆಂಗ್ ಗೊತ್ತಾ, ಇವಾಗ ಹೇಳ್ತೀನಿ ಕೇಳಿಸ್ಕೊ. ಇವಾಗ ನೀನು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಫೋನ್ ಎತ್ತಿದ ತಕ್ಷಣ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ನಿನ್ಗೂ ಕೆಲವೊಂದು ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದು. ಇವಾಗ ಮಾತಾಡೋ ಟೈಮಲ್ಲಿ ಫೋನ್ ಎತ್ತಿದಾಗ ಅದೊಂಥರ, ಇವಾಗ ಅವ್ವ ನಾನು ಏನೇನೋ ಮಾತಾಡ್ತಾ ಇರ್ತೀವಿ, ಪಿಡ್ಜು ಹಂಗೆ ಹೆಂಗೆ ಅಂತ ರೇಗಿಸ್ತಾ ಇರ್ತೀವಿ. ಅಂತ ಟೈಮಲ್ಲಿ ಫೋನ್ ಎತ್ತಿದ್ರೆ ಓಕೆ ಅದೊಂಥರ. ಇದೊಂದು ಟೈಮಲ್ಲಿ ಹೇಳಲಿಲ್ಲ, ಎಲ್ಲ ಟೈಮಲ್ಲೂ ಅಲ್ಲ ಕಣೆ, ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಫೋನ್ ಇಟ್ಕೊಬಿಟ್ಟಾಗ ಏನೇನೋ ಮಾತಾಡಕ್ ಆಗಲ್ಲ. ಸೊ ಅರ್ಥ ಹೇಳ್ತಿರೋದು ಎಲ್ಲ ಯಾವುದೇ ತರ ವ್ಲಾಗ್ ಮಾಡಿದ್ರು ಅಷ್ಟೇ. ನೀನು ಮೋಸ್ಟ್ಲಿ ನಿಂದೆ ತಪ್ಪು ಅಪ್ಪಿ, ತಪ್ಪು ಅಪ್ಪಿ, ನಿಜ ಅಪ್ಪಿ, ಸೀರಿಯಸ್ ಆಗಿ. ಈ ಕಾರ್ ಹಣ ನಿಜ, ಈ ಕಾರ್ ಧೂಳ ಹಣ ನನ್ ತಿಂಕಲ್ಲ ಅದು. ಗೈಸ್ ಇಲ್ಲಿ ನೋಡಿ, ಬಿಳಿ ಭೂತ ಕಾಣಿಸ್ತವಳೆ. ಕೈಯೇ ಒಂದ್ ಕಲರು, ಮಕ್ಕವೇ ಒಂದ್ ಕಲರು. ಅದು ಬಾಡಿ ಲೋಷನ್ ಹಚ್ಚಿರೋದಕ್ಕೆ ಕಲರ್ ಕಾಣಿಸ್ತಾ ಇರೋದು. ನಾನು ಚೆನ್ನಾಗಿದ್ದೀನಿ ಅಂತ ನಾನು ಚೆನ್ನಾಗಿದ್ದೀನಿ. ಕಾಮಿಡಿ ನಮಗೂ ನೀ ನನಗೂ ಅಮ್ಮ. ವರ ಮಗಳು ಬಂದೋಡನ ಖುಷಿ ಇಲ್ವಲ್ಲ ಮಕ್ಕದಲ್ಲಿ ಹೇಳು. ಹಾಂ ಹಿಂಗೆ ಯಾಕೆ ಹಿಂಗೆ ಬೂದಕ್ಕೆ ಸೇಮ್ ದೇವ ಕಂಡು ಕಾಣಿಸ್ತಿರೋದು ಕ್ಯಾಮ್ರಾದಲ್ಲಿ. ನಿಜ ಡೈರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತದೆ, ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯಲ್ಲ. ಅದೇನ ಬಟ್ಟೆ ತಗೊಡ್ತೀನಿ, ತಗೊಡ್ತೀನಿ ಹಾಂ ಹೆಂಗು ಎಲ್ಲಿ ಯಾವ್ದು ಬಂದ್ಬಿಟ್ಟೆ. ಹಾಂ ಸರತ್ವನು ಇದು 2-3 ಸಲ ಬಂದು ಬಳ್ಳಾಳಿಯಿಂದ ಬಂದೋದ್ರೂ ಧ್ರುವನ ನೋಡ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಧ್ರುವ ನೋಡ್ಕೋಗೋದು ಬಂದು ಏನು ಇಷ್ಟು ಧ್ರುವ ಇದಕ್ಕೆ ನಾನು ನೋಡಿ ಖುಷಿ ಪಡ್ತಾನೆ ಅಂದ್ರೆ ಅಳ್ತಾವನಲ್ಲ. ಯಾಕವಾ ಧ್ರುವ? ಪಾಪ 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 ಯಾ ಧ್ರುವ ಏನು ಪಿಚ್ಚು ನೀನೇ? ಧ್ರುವ ಬಾ, ನಾನು ಬಿಚ್ಕೊಡ್ತೀನಲ್ಲ, ಬಾ ಬಿಚ್ಕೊಡ್ತೀನಿ. ಮಾಡ್ಕೊಂಡವನೇ ಧ್ರುವ ಇವಾಗ ಬಂದಿ ಸಾಕಮ್ಮ. ಇಲ್ಲ ಪಾಪ ಸುಮ್ಮನೆ ನಿಮ್ಮನ್ನೆಲ್ಲ ನೋಡ್ಕೋಗೋದ ಅಂತ. ಇಲ್ಲ ಮಾಡಿಲ್ಲ, ಅದು ಮಾಡಿಲ್ಲ ನಿಜ. ಇಲ್ಲ ಇಸ್ಕೊಬಿಟ್ರೆ 1000 ರೂಪಾಯಿ ಕೊಡ್ತೀನಿ ಇಲ್ಲೇ ಕೈ ಮೇಲೆ ನಿನಗೆ. ಇಸ್ಕೊಬಿಟ್ರೆ 1000 ರೂಪಾಯಿ ಕೊಡ್ತೀನಿ ಕೈ ಮೇಲೆ. ನಾನು ಇಸ್ಕೊ ನೋಡ್ತೀನಿ. ಹಿಡಿ ಇವಾಗ ತಿರ್ಗಾ ನಮ್ಮ ಮತ್ತೆ ತೋರ್ಸೋಕ್ಕೆ ಅಂತ ಬಂದಿದ್ದು. ಬಟ್ ಯಾವುದೋ ರಿಪೋರ್ಟ್ ಇಸ್ಕೋಬೇಕಂತ ಅದಕ್ಕೆ ಅಂತ ಬಂದಿದ್ದು. ಆಟೋದವರು 400 ರೂಪಾಯಿ ಕೇಳ್ತಾರದು. ಎಷ್ಟು ಕೊಡ್ತಿದ್ದೆ ನೀನಾಗಿದ್ರೆ? 150 ರೂಪಾಯಿ. ಸೀರಿಯಸ್ ಏನು ಗೊತ್ತಾ, ಏನು ನಾವು ಬಳ್ಳಾಳಿಗೆ ಹಾಸ್ಪಿಟ್ಲ್ ಹೋಗೋದಿಂದ ಕೇಳಿದ್ರೆ 400 ರೂಪಾಯಿ ಕೇಳ್ತಾವ್ರೆ. ಮೊದಲೇ ನಾವು ಕೊಡ್ಬೇಕಲ್ಲ, 250 ರೂಪಾಯಿ ಕೊಟ್ಬಿಟ್ಟು ಬಳ್ಳಾಳಿಗೆ ಬರ್ತಾರೆ. ನಮ್ಮ ಅಪ್ಪ ಆಗಿದ್ರೆ 150 ರೂಪಾಯಿ ಸೋಪಕ್ಕ ತೊಳಿ ಹಂಗೆ ತೊಳ್ದಾರ. ನಾವು ಅಪ್ಪ ಆಗಿದ್ರೆ 150 ರೂಪಾಯಿ ಮೇಲೆ ಕೊಡ್ತೀನಿ ನಾನು, ಅಷ್ಟು ಕೊಟ್ಬಿಟ್ಟು ಬಂದಿದ್ದಾರೆ ಅಂತ. ನಾವು ಜಾಸ್ತಿ ಕೊಟ್ಟರೆ 250 ರೂಪಾಯಿ ಕೊಟ್ಟೇವಿ ಅಷ್ಟೇ. 251 ಎಟ್ಲೆ? ಹಾಂ ನಿಮ್ಮ ಅಣ್ಣ ಕಂಜೂಸು 150 ರೂಪಾಯಿನೇ ಕೊಡ್ತಿದ್ದಂತೆ ಗೈಸ್. ನಾವು ಕೇಳೋ 250 ರೂಪಾಯಿಗೆ ಒಪ್ಕ ಕೊನೆಗೆ ಬಂದರು. ನಿಂಗಮ್ಮ ಏನು ಸಮಾಚಾರ? ನಾನು ನೋಡೋಕೆ ಈ ಥರ ರೆಡಿಯಾಗಿ ಗೊತ್ತಿರೋದು ಎಲ್ಲ 3 ಜನನೂ. ಅದಕ್ಕೆ ಹಿಂಗೆ ಎಷ್ಟು ದಿನ ಆಯ್ತು? ಬೆಳಗ್ಗೆ ಹೋಗ್ಬಿಟ್ಟಿದೆ. ಮತ್ತೆ ಯಾರು ಕೆಲ್ಸಕ್ಕೆ ಹೋಗೋರು ಏನು ಕರಿಯ? ಅಯ್ಯೋ
ಅಯ್ಯೋ ಏನ್ ಪೋಸ್ ಕೊಡ್ತಾವನೆ ಅಂದೆ ನಿಂಗಮ್ಮ, ಏನು ಓವರ್ ಆಗಿ ಆಡ್ತಾನೆ ಅಂದೆ ನಿಂಗಮ್ಮ. ಏನಾರ ಬೆಳಿಗ್ಗೆದ್ದಿದ್ರೆ ನಿನ್ ಮೊಮ್ಮಗನ್ ಹಿಡ್ದಿನ್ ಸಾಕಾಯ್ತಿತ್ತ, ಕರ್ಗಿರೋದಕ್ಕೆ ಇಷ್ಟು ಮಟ್ಟಕ್ಕೆ ಕಟ್ತಾನೆ. ಹೊಂಟೈತೀನಿ. ಏನಪ್ಪ ಏನು ಓನಾ ಅದಕ್ಕೆ ನಾನು ಇಲ್ದ ಬೇಜಾರೈತಿಲ್ವಾ ನಿಮ್ಗೆ ಯಾರಿಗೂ? ಒಳ್ಳೆ ಕೆಲಸ ಗೈಸ್ ನೋಡಿ, ಯಾರು ಕೇಳಿ ಸುಧಾರಣೆ ಕೇಳಿದ್ರು ಇದೇ ಹೇಳ್ತಾರೆ, ಇವನ್ ಕೇಳಿದ್ರು ಒಳ್ಳೆ ಕೆಲಸ ಇರೋದಲ್ಲಿ ಅಂತಾನೆ. ಸರಿಯಾ ನಿನ್ನಂಗೆ ಚಪ್ರಿ ಚಪ್ರಿ ಹೆಂಗೆ ನಾ ಚಪ್ರಿ ಗ್ಲಾಸ್ ಹಾಕಿ ಫೋಟೋ ತಗೊಂಡಿದ್ದಾರೆ ನಮ್ಮ ಅಣ್ಣ ನೀನೆಲ್ಲ ಚಪ್ರಿ ಗ್ಲಾಸ್ ಹಾಕೊಂಡು ಹೆಂಗ್ ಬಿಟ್ಬಿಟ್ಟಿದ್ಯಾ? ಮರ್ತ್ಕೊಂಡ್ಬಿಡ ಹೋದ್ರೆ ಮೂಸು ನೋಡ್ತಿಲ್ಲ ನನ್ನ ಅವನು ನಿನ್ನ ಮೊಮ್ಮಗ. ಇದ್ರು ಹತ್ರ ಹೋದ್ರೆ ನಾನು ಕ್ಯಾರೆ ಅಂತಾನು ಒಂದಿಲ್ಲ ನಿಂಗಮ್ಮ, ಕ್ಯಾರೆ ಅಂತಾನು ಅಂತದ ಕಣ್ ನಿಂಗಮ್ಮ. ನೋಡಿ ನೋಡು ನೀನೇ ಮರ್ತ್ಕೊಬಿಟ್ಟಿಯಾ? ನಾನೇ ಮರ್ತ್ಕೊಬಿಟ್ಟ ನಿಂಗಮ್ಮ. ಯಾಕೆ ನಿಂಗಮ್ಮ ಸುಳ್ಳು ಹೇಳ ನನ್ನ ಮೇಲೆ? ಮತ್ತೆ ಬರ್ಬೇಕು ತಾನೆ, ಬಂದು ಹೋಗ್ಬೇಕು. ಬಂದು ಹೋಗಿ ಎಲ್ಲಿ ನೀನು ಸಿಗಾಕೈತೀನಿ ನಾನು ಅಷ್ಟೇ ಫ್ರೀಯಾಗಿ ನಾನು. ಊಟ ಬಂದಿದೆ. ನಮ್ಮ ಹೊಸಲು ಬಂದ ಗಳಿಸಿಲ್ಲಿ ನೋಡಿದೆ ಇವತ್ತಿನ ವಿಡಿಯೋನ. ಇಲ್ಲಿ ಇವತ್ತೆಲ್ಲ ನೋಡ್ದಿ, ಇವತ್ತು ಹಾಕಿದೆ. ಇದು ಹೊಸ ಬಂದಾಗ ಅಳ್ತಿಲ್ಲ ಅವಳು, ನೀನು ಅಳ್ತಿದ್ಯೆ? ಇಲ್ಲ ನಾನು ಬರೋದು ಗೊತ್ತಿರ್ಲಿಲ್ಲ. ನೀನು ಫೋನ್ ಮಾಡಿದ್ನಿಲ್ವ ಊರಿಗೆ ಬರ್ತಾವನಿ ನಾನು ಅಂತ. ಅವಾಗ ಏನ್ ಸಮಾಚಾರ, ಊರ್ ಕಡೆಗೆ ಹೆಂಗ್ ನಡೀತಾ ಇದ್ದು? ನಾನು ಇಲ್ದೆ ಊರು ಎಲ್ಲ ಊರಲ್ಲಿ ಮಾಮೂಲಿ ನಡೀತದೆ. ನಾನು ಇಲ್ದೆ ಬೋಯಜರು ಅಲ್ವ ಊರೇ. ನಿಮ್ಮ ಅವನಿಗೂ ನನಗೂ ಬೇಜಾರೇ. ಅಲ್ಲಿ ಅವಾಗ ಹೋದಾಗ ಸ್ಟಾರ್ಟಿಂಗ್ ಒಂಚೂರು ಬೇಜಾರೈತಿತ್ತು ಗೈಸ್, ನಿಜ ಹೇಳ್ಬೇಕಂದ್ರೆ. ಆಮೇಲೆ ಬೇಜಾರೈತಿರ್ಲಿಲ್ಲ. ಹುಸಿ ನಾನು ಮತ್ತೆ ಹಾಸ್ಪಿಟ್ಲಲ್ಲಿ ಇದ್ದಾಗ ಬರೀ ನಾವೇ ಇದ್ದಾಗ ಹುಸಿ ಬೇಜಾರಾಯ್ತು. ಆಮೇಲೆ ಏನು ಬೇಜಾರನಿಲ್ಲ. ಮತ್ತೆ ಬಂದ್ಮೇಲೆ ಬೇಜಾರನಿಲ್ಲ. ಒಂಚೂರು ಬಂದ್ಬಿಡ್ತು. ಮತ್ತೆ ಹುಸಿ ಬರೋ ಗಂಟೆ ಬೇಜಾರಾಯ್ತು. ನಾನು ನಮ್ಮ ಇಬ್ಬರೇ ಅಲ್ವಾ, ಅದಕ್ಕೆ ಹಿಂಗೆ ನೋಡ್ತಿದ್ದೆ. ಹಿಂಗೆ ಕ್ಯಾಮ್ರಾದಲ್ಲಿ ನೋಡೋರು ಎದುರು ಕೊಟ್ಟೋರು ಕಣಮ್ಮ. ಅಮ್ಮ ಇವಳು ಕುತ್ತಕ್ಕಿ ನಾನು ಬರ್ತೀನಿ. ಅದು ಯಾಕೆ ಹಂಗೆ ಓಡ್ತಾ ಇದ್ದಾರೆ ಬಿಟ್ಬಿಟ್ಟು. ಚೆನ್ನಾಗಿ ಸಿಂಗಮ್ಮನ ಹುಟ್ಟಿರೋ ಸೀರೆಲ್ಲ ಮೈಸೂರಿಗೆ ಕರ್ಕೊಂಡ್ಬಂದ್ಬಿಟ್ಟು ಏನು ಅಂದರೆ ಶಿವರಾತ್ರಿ ಇರೋದ್ರಿಂದ ಶಿವರಾತ್ರಿಗೆ ಬಟ್ಟೆ ತಗೊಳಕ್ಕೆ ಅಂತ ಕರ್ಕೊಂಡ್ಬಂದಿದ್ದೀನಿ. ಬ್ಲ್ಯಾಕ್ ತಗೊಳ್ಳೋದ ಅಂತ ಇಷ್ಟ, ಬಟ್ ಬ್ಲ್ಯಾಕ್ ತಗೊಂಡ್ರೆಲ್ಲ ಬ್ಲ್ಯಾಕೇ ತಗೋತೀರಾ ಅಂತ ಬೈತೀರ. ಬೇರೆ ತಗೋ ಬ್ಲ್ಯಾಕ್ ಬಿಟ್ಟಿರಲ್ಲ ಬೈಸ್ಕೊಳ್ಳೋದು ತಪ್ಪಲ್ಲ. ಬಂದ್ಬಿಟ್ಟಿದೀವಿ. ಅವ್ರಿಗೆ ಹೇಳಿದ್ರೆ ಇಲ್ಲೆಲ್ಲ ತಗೊಳಕ್ ತಿರ್ಗಾ ತಗೊಂಡ್ ಸುತ್ತಕ್ಕೆ ನಾನು ಬೇರೆ ಅಂಗಡಿ ಸುತ್ತಕ್ಕೆ ಬಿಡಲ್ಲ ಅಂತ ಕದ್ದು ಬಂದಿದ್ದೀವಿ ನಾನು ನಮ್ಮಮ್ಮ. ಆಚೆ ಬಟ್ಟೆ ನೋಡ್ತಿರ್ತೀವಿ ಅಂತ ಹೇಳ್ಬಿಟ್ಟು ಡ್ರೆಸ್ ಮ್ಯಾಚಿಂಗು, ನೇಲ್ ಪಾಲಿಶು, ಇಯರಿಂಗ್ಸು ಅಂತೆಲ್ಲ ತಗೊಳಕ್ಕೆ ಅಂತ ಬಂದಿದ್ದೀವಿ ಒಂದು ಶಾಪ್ಗೆ. ನಂದು ಈ ಕಲರ್ ಎಲ್ಲ ಡ್ರೆಸ್ ಇರೋದು ನಾನು ತಗೊಂಡಿರ್ತೀನಿ, ಬಟ್ ನನಗೆ ಡೌಟ್ ಇರುತ್ತೆ ಯಾವ ಕಲರ್ ತಗೊಂಡೆ ಅಂತ. ಸೊ ಅದಕ್ಕೆ ಅದ್ರ ಮ್ಯಾಚಿಂಗು, ನೇಲ್ ಪಾಲಿಶು, ಇಯರಿಂಗ್ಸು ಅದೆಲ್ಲ ತಗೊಳಕ್ಕೆ ಬಂದಿದ್ದೆ. ಅಮ್ಮ ಈ ತರ ಅಮ್ಮ ಹೌದು ಅಳ್ತಿದ್ದೆ. ಯಾರು ಅಂತಿದ್ರು. ಏನ್ ತಗೊಂಡೆ? ಏನಾದ್ರು ತಗೋತೀನಿ ನಿನ್ಗೆ. ಯಾಕೆ ಏನೋ ತಗೋಬಿಟ್ಟಿದ್ಯಾ? ಕೊಡು. ಅದೆಲ್ಲ ಏನೋ ಇನ್ನು ದಾನಿನ ನೀನು? ಹೌದು. ರೌಡಿ ಕೇಳಂಗ್ ಕೇಳ್ತಿಲ್ಲ. ಏನು ಬಳ್ಳಳ್ಳಿಗೆ ರೌಡಿ ನಾನು. ಬೇಡ ಹತ್ತೀನಿ. ಗೋಳಿ ಹೆಂಗಾಗ ನೋಡಿ. ಇವಾಗ ಶರತ್ತು ಕೊಡ್ಸಿ ಡ್ರೆಸ್ ಇದು ನನಗೆ. ಏನಂದ್ರೆ ನಾನು ಇದೇ ತರ ಡ್ರೆಸ್ ತಗೊಂಡಿದ್ದೀನಿ, ಅವನು ಇದೇ ತರ ಡ್ರೆಸ್ ತಂದ್ಕೊಟ್ಟಾನೆ. ಫಸ್ಟ್ ಹೌದು ಸೇಮ್ ಇದೆ, ಕಲರ್ ಅಷ್ಟೇ ಚೇಂಜು. ಹಂಗೆ ಏನಂದ್ರೆ ಈ ಡ್ರೆಸ್ ನಾನು ಫಸ್ಟ್ ಹೋದ ತಕ್ಷಣ ಇದೇ ಡ್ರೆಸ್ ಇಷ್ಟಪಟ್ಟಿದ್ದು, ಬಟ್ ಎಲ್ಲ ನನಗೆ ಬೈತಾ ಇರ್ತಾರೆ ಬ್ಲ್ಯಾಕ್ ಯಾವಾಗಲೂ ತಗೋತೀಯ ಅಂತ ಅಂದ್ಬಿಟ್ಟು ಇದೇ ಡಿಸೈನಲ್ಲಿ ಬೇರೆ ಕಲರ್ ತಗೊಂಡೆ ಅಷ್ಟೇ. ಬಟ್ ಇದು ಇಷ್ಟಪಟ್ಟಿದ್ದೆ ಅಂತ ಅಂದ್ಬಿಟ್ಟು ಇದನ್ನೇ ವಾಪಸ್ ತಂದ್ಕೊಟ್ಟವನೆ. ಕರಿಯಾ ನಿನ್ ಕಲರೇ ತಂದಿದ್ಯಾ, ಥ್ಯಾಂಕ್ ಯು. ಲವ್ ಕರಿಯ ನಿನ್ ಕಲರೇ ತಂದಿರೋದಕ್ಕೆ ನಿನಗೆ ಥ್ಯಾಂಕ್ ಯು. ನಿನಗೆ ಬುದ್ಧಿ ಆಯ್ತಾ ಈ ತರ ಹೇಳ್ತಾ ಇದೆಯಲ್ಲ? ನಿನಗೆ ಬುದ್ಧಿ ಆಯ್ತಾ ಈ ತರ ಹೇಳ್ತಾ ಇದೆಯಲ್ಲ? ಬುದ್ಧಿ ಇರೋದಕ್ಕೆ ಹೇಳ್ತಿರೋದು ಇನ್ನೇನು? ನಾನು ಕಪ್ಕಿದೀನಿ ಅಂತ. ಇನ್ಯಾರು ಕಪ್ಗಿರೋದು? ನಾನು ಕಪ್ಕಿದೀನ? ನಾನು ಕಪ್ಕಿದೀನ ಹಂಗಾದ್ರೆ? ಕಣೆ ನೀನೇ ಕಣೆ ಕರ್ಗಿ. ಎಷ್ಟು ನೀವೇ ಹೇಳಿ, ನಾನು ಕಪ್ಕಿದೀನ ಶರತ್ತು ಕಪ್ಕಿದೀನ? ನೀನ್ ಇಲ್ಲಾಂದ್ರೆ ನನಗೆ ಫೀಲ್ ಆಗಲ್ವಾ ನಿಜ? ಏನಲ್ಲಿ ದನ ತಿನ್ನಂಗ್ ತಿನ್ಕ ಟೈಮ್ಗ ಬಾರಿ ಪಿಲ್ಲರ್ ನೋಡು ಬಿಡವ. ಇಲ್ಲ ನಿಂಗೆ ಗೊತ್ತಾ, ಕುತ್ಕೋ, ಎಷ್ಟು ಫೀಲ್ ಮಾಡ್ಕೋತೀನಿ ಗೊತ್ತಾ ನಾನು ನಿಮ್ಮೆಲ್ಲರೂ ಬಿಟ್ಬಿಟ್ಟಿರೋದಕ್ಕೆ. ನಮ್ಮವ್ವ ಯಾವ ತರ ನೋಡ್ತಾ ಕುಂತ್ಕೊತಾಳೆ ನೋಡು, ನನ್ನ ಮಾತಾಡ್ತಾ ಇದ್ರೆ ನಾನು ಚೆನ್ನಾಗಿ ಕಾಣಿಸ್ತೀಯ. ನೀವು ಆ ಡ್ರೆಸ್ಗಿನ ಈ ಡ್ರೆಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹೌದು ಹೌದು, ಸೀರಿಯಸ್ ಆಗಿ ಫುಲ್ ಚೇಂಜ್ ಆಗಿ ಹೋಗ್ಬಿಟ್ಟವ್ರಿ ಭೂಮಿ ಅಕ್ಕ. ನೋಡು ಅಂದ್ರೆ
ಫುಲ್ಲು ಗ್ಲೋ ಕಾಣಿಸ್ತೈತೆ ನಿಮ್ಮ ಸ್ಕಿನ್ ಎಲ್ಲ. ಆಗಿಂದ ಗ್ಲೋಗೆ ಇರೋದು. ಅವಾಗಿಗಿನ್ನ ಇವಾಗಿಗಿನ್ನ ಚೇಂಜ್ ಇದೆ. ತುಟಿ ನೋಡಿ ಹೆಂಗ್ ಮಾಡ್ಬಿಟ್ಟವನೆ. ಯಾವ್ದ್ರಲ್ಲಿ ನೋಡ್ದ? ಹೊಡಿಲಿಲ್ಲ, ಪನ್ನೀರ್ ಫ್ರೈ ಮಾಡ್ಕೊತಿದ್ದ. ಕ್ಯಾಮ್ರಾ ಮಾತಾಡ್ತೀಯಲ್ಲಮ್ಮ ಅಕ್ಕ. ಮತ್ತೆ ಶಿವರಾತ್ರಿ ಇನ್ 3 ದಿನ ಇಲ್ಲ, ಬೆಳಗ್ಗೆನೆ ಬರ್ತೀನಿ. ಅದೇ ಸಂಡೆ ತಾನೇ. ಸಂಡೇ ಅಂದ್ರ ನನಗೆಲ್ಲ ಸಂಜೆ ಬರೋದಾ ಅಂತ ಕೇಳಿಸ್ತು. ಬಂದ್ವಿ, ಡ್ರೆಸ್ ತಗೊಬಂದ್ಲು. ಇದು ಬರ್ತೀನಿ ಟೈಮ್. ಬಾಯ್ ಅಕ್ಕ, ಬಾಯ್ ಬಾಯ್. ಬರ ಬರ, ಇನ್ನೇನು ಸಮಾಚಾರ? ನಾನು ಎಷ್ಟು ಪೀಸ್ ಮಾಡ್ಕೊಂಡೆ? ಗಾಯ್ಸ್ ಅದೇನೋ ಆದ್ರೆ ಈ ಶಾಪಿಂಗ್ ಮಾಡುವಾಗ ಅಲ್ಲೇ ಇರ್ಲಿ ಅನ್ಸುತ್ತೆ. ಎಂತ ಅಮ್ಮಂಗೆ ಜನ್ಮ ನಾವು ಅಮ್ಮ ಎಂತವಳಿಗೆ ಜನ್ಮ ಕೊಟ್ಟ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಲಿ ಹಿಡಿಯುತ್ತೆ. ನಮ್ಮ ಅಜ್ಜಿ ಎಂತವಳಿಗೆ ಜನ್ಮ ಕೊಟ್ಟೈತೆ ನೋಡಿ. ಹಾ, ಅಯ್ಯೋ ನನಗೆ ಬೇಜಾರೈತೆ. ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ಬಳ್ಳಳ್ಳಿಲೇ ಬೇಜಾರೈತೈತೆ ನನಗೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ಅಲ್ಲಿ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ. ಅಡ್ಜಸ್ಟ್ ಆಗೋವರೆಗೆ ಅಂತೇನಿಲ್ಲ, ನಮ್ಮ ಮತ್ತೆ ಮನೆಗೆ ಬರೋವರೆಗೂ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಇವಾಗ ಏನು ಬೇಜಾರಂತೂ ಏನೂ ಇಲ್ಲ. ಅದು ಇವಾಗ ನಿಜ ಹೇಳ್ಬೇಕಂದ್ರೆ ಇಲ್ಲೇ ಇಷ್ಟೊತ್ತವರೆಗೂ ಇರಕ್ಕೆ ಬೇಜಾರೈತೈತೆ ನನಗೆ. ಏನಮ್ಮ ಇಲ್ಲಿ ಗೊತ್ತಿಲ್ಲ ಅಂದರೆ ಅದೊಂಥರ ಒಬ್ಳೇ ಇದ್ದೀನಿ ಅಲ್ವಾ ಇವಾಗ ಸದ್ಯಕ್ಕೆ, ಅದಕ್ಕೆ ಬೇಜಾರೈತೈತೆ. ಅಂದರೆ ಇವಾಗ ಅಲ್ಲೆಲ್ಲ ಹೋಗಿದ್ದು ಬಂದ್ವಲ್ಲ ಮೈಸೂರಿಗೆಲ್ಲ, ಅದಕ್ಕೆ ಗೈಸ್. ಅದು ಬಿಟ್ರೆ ಏನೂ ಇಲ್ಲ. ಏನಂದ್ರೆ ಅಷ್ಟು ದಿನದಿಂದ ಅಲ್ಲಿ ಇದ್ದಿದ್ದು ಇಲ್ಲಿ ಬಂದಲ್ಲ, ಅದಕ್ಕೆ. ಏನೋ ಮಾಡವ ಗೈಸ್, ಏನು ಗೊತ್ತಾ, ನಾನು ಎಷ್ಟು ನಮ್ಮ ಅತ್ತೆಯವ್ರಿಗೆ ಹೋದ್ಮೇಲೆ ನಮ್ಮ ಅವ್ವ ನಮ್ಮ ಅಪ್ಪನಾರ ಮಧ್ಯದಲ್ಲಿ ನೋಡಿದ್ದೀನಿ. ಅಲ್ಲಿ ಚಾಕ್ಲೇಟ್ ಕೇಕ್ ನಮ್ ತಿರ್ಗು ನೋಡಿಲ್ಲ ಗೈಸ್. ವಾರಕ್ಕೆ ಎಷ್ಟು ಸಲ ತಿಂತೀನಿ ನಾನು. ವಾರಕ್ಕೆ ಎಷ್ಟು ಸಲ ತಿಂತಿದ್ ನಮ್ಮ ಚಾಕ್ಲೇಟ್ ಕೇಕ. ಎಲ್ಲ ರೇಕ್ಸ್ ಅವ್ರು ಚಾಕ್ಲೇಟ್ ಕೇಕ್ ತಿಂದಿನೇ ದಪ್ಪ ಆಯ್ತಿದ್ಯಾ ನೀನು ಅಂತ ಒಂಥರ ಇಷ್ಟ ಚಾಕ್ಲೇಟ್ ಕೇಕ್ ನನಗೆ. ನಮ್ಮ ಅತ್ತೆಯವರು ಸೀರಿಯಸ್ ಆಗಿ ಮಿಸ್ ಮಾಡ್ಕೊಂಡಿರೋದು ಅಂದ್ರೆ ಚಾಕ್ಲೇಟ್ ಕೇಕ್ ಒಂದೇ ಗೈಸ್. ನಾನು ಏನು ಹೇಳು, 1 ಡಜನ್ ತಗೊಂಡ್ಬಿಡಿಕೊಬಿಡು ಕೇಕ್ನ. ಒಬ್ಬೊಬ್ರು ಮರ್ತ್ಕೊ ಬರ್ತಾರೆ. ನನಗೆ ಚಾಕ್ಲೇಟ್ ಕೇಕಿ ತಿನ್ನೋಕೈತಲ್ಲ ಅನ್ಕೊಳ್ಳಿ. ಇವತ್ತು ತಿನ್ನೋದ ಅಂತ ನಾನು ಮರ್ತ್ಕೊಂಡು ಎಲ್ಲೋ ಬಂದು ಏನು ಮಾಡ್ಕೊಂಡ್ರೆ ನಮ್ಮ ಅಣ್ಣ ಅಲ್ಲೂ ತಿನ್ನಕ್ಕೆ ಬಿಡ್ಲಿಲ್ಲ ನನ್ನ. ಬರ ಏನು ಹೇಳು, ನಿನ್ನೂ ಮಿಸ್ ಮಾಡ್ಕೊಂಡಿಲ್ಲ, ನಾನು ಚಾಕ್ಲೇಟ್ ಕೇಕ್ ಮಿಸ್ ಮಾಡ್ಕೊಂಡಿರೋಷ್ಟು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನಮ್ಮಮ್ಮ ಹಿಂದೆ ಒಬ್ಬೊಬ್ಬಳೆ ಮಾತಾಡ್ಕೊಯ್ತಾಳೆ, ನಾನು ಹಿಂದೆ ಕ್ಯಾಮ್ರಾ ಇಟ್ಕೊಯ್ತಾರೆ, ಅದೇ ಗೊತ್ತಿಲ್ಲ ಗೈಸ್. ಎಂಥ ಮಗಳಿಗೆ ಜನ್ಮ ಕೊಟ್ಟೆ ಅಂದರೆ ಏನಮ್ಮ ಅದು ಒಂಥರ ಅದು ಹಂಗೆ ಗೈಸ್. ಏನಾರ ಅಯ್ಯೋ ಏನಾರ ತಿನ್ನಕ್ಕೆ ಅಡ್ಜಸ್ಟ್ ಆದಾಗ ಅಂತ ಅನ್ಕೊಳ್ಳಿ. ಬಟ್ ಇಲ್ಲಿ ನಮ್ಮೂರಿಗಿಂತ ಜಾಸ್ತಿನೇ ತಿಂತೀನಿ. ಬಟ್ ಚಾಕ್ಲೇಟ್ ಕೇಕ್ ಬಿಟ್ಟಿನ ಎಲ್ಲ ತಿಂದಿದ್ದೀನಿ. ಯಾಕೆ ಟಾಪಿಕ್ ಇಷ್ಟೊಂದು ಲಾಂಗ್ ಐತೈತೆ ಯಾಕೆ ಅಂತ? ನಿನ್ನಿಂದನೇ ಆಗಿದ್ದೀಯ ಎಂಥ ಮಗಳಿಗೆ ಜನ್ಮ ಕೊಟ್ಟಿ ಅಂತಲ್ಲ. ನಿನ್ನ ಪಡಗ್ ನೀನು ಯಾರು ಗೈಸ್? ನಾ ಎಳ್ಳೀರು ಕದೀತಾವ್ರೆ ಗೈಸ್. ಎಂಥ ಬುದ್ಧಿವಂತರು ಗೊತ್ತಾ, ಹತ್ರಕ್ಕೆ ಹೋಗಿ ತೋರಿಸ್ಕೊಡ್ತೀನಿ ರೀ. ಶರ್ಟ್ನ ಚೀಲ ಮಾಡ್ಕೊಂಡಿರೋ ಬುದ್ಧಿವಂತರು ಅಂದ್ರೆ ಇವರೇ. ಈ ಥರ ನಿರ್ತಾರ ಕಲಾವಿದ್ರು ಭೂಮಿ ಮೇಲೆ. ಇರ್ಬೇಕು, ತಲೆ ಓಡಿಸ್ಬೇಕು. ನಿನ್ನ ಬಟ್ಟೆ ಉದ್ಧಾರ ಮಾಡ್ಕೊಳ್ಳ ಬರೋದಾ? ಸರಿ ಬಾಯ್, ಟಾಟಾ ಬಾಯ್ ಬಾಯ್. ಜೋಪಾನ ನಾನು ಬರೋ ಗಂಟ. ನಮ್ಮ ಅಪ್ಪ ಜೋಪಾನ, ನಿನ್ಗೆ ಜೋಪಾನ ಅಂದಿಲ್ಲ, ನಮ್ಮ ಅಪ್ಪನಿಗೆ ಜೋಪಾನ ಅಂದಿದ್ದು. ಟಾಟಾ ಕಣಮ್ಮ, ಬಾಯ್. ಅದರಲ್ಲಿ ನಮ್ಮಪ್ಪ ಅಂತ ಅಂತಾರೆ, ಜೀವ ಇರೋದೇ ನನ್ನ ಮಗಳ ಮೇಲೆ ಅಂತ ಪೂರ್ತಿ ಖುಷಿ. ಆದರೆ ಅಲ್ಲಿ ಅವ್ನು ಹೇಳ್ತಾನೆ ಸರ್ ತಪ್ಪಿ ಒಬ್ಳು ಮಿಸ್ ಅಂತ. ಅವ್ನ ಅಪ್ಪ ಹೇಳಿದ್ದೆ ಜೀವ ಇರೋದೇ ಅವಳೊಬ್ಳ ಮೇಲೆ ಅಂತ ಅಂದ್ಬಿಟ್ಟು. ಆದರೆ ಅಲ್ಲಿ ನಮ್ಮಮ್ಮ ಯಾರು ಇಷ್ಟ ಹೇಳು ಅಂತಂದ್ರೆ ಯೋಚನೆ ಮಾಡ್ತೈತೆ ಗೈಸ್. ಯಾರನ್ನ ಈಗ ಅವ್ನು ಹೇಳಿದ್ರೆ ಅವ್ಳು ಬೇಜಾರು ಮಾಡ್ಕೊಬಿಡ್ತಾಳೆ, ಅವ್ಳನ್ನ ಹೇಳಿದ್ರೆ ಅವ್ನು ಬೇಜಾರು ಮಾಡ್ಕೊಬಿಡ್ತಾನೆ ಅಂತ ಕೂತ್ಕೊಂಡು ಯೋಚನೆ ಮಾಡ್ತೈತೆ. ತಪ್ಪಿಲ್ಲ, ನನಗೆ ಒಳ್ಳೆ ಬುದ್ಧಿ ಕಲ್ತ್ರೆ ಇವನೇ ನನಗೇನೆ ಇದೇ ಮಾಡಿಲ್ಲ. ತಿನ್ಸ್ಬೇಕು ಅಂತ ಗೈಸ್, ಒಂದೇ ಕೈಯಲ್ಲಿ ಕಾರ್ನ ತಳ್ತಾ ಇದೀನಿ ನಾನು. ಶಶಾಂಕು ಒಂದೇ ಕೈಯಲ್ಲಿ ಕಾರ್ ತಳ್ದೆ ನಾನು, ಗೊತ್ತಾ?
ಆಮೇಲೆ ಹಿಂಗೆ ಹಿಂದಿಗೆ ತಳ್ತಾ ಇದ್ದೀನಿ ಈಗ ಹಿಂದಿಗೆ ತಳ್ತಾ ಇದ್ದೀನೋ ನನ್ನೇ ಬೆರ್ಗು ಅನ್ನೋದು ನೋಡು ಬೆರ್ಗು ಬಾ ಬೆರ್ಗು ನನಗೆ ಮಿರರಲ್ಲಿ ಇದು ಯಾವುದ್ರಲ್ಲಿ ಹಿಂದೆ ಇದರಿಂದ ಕಾಣಿಸ್ತಾ ಇತ್ತು ಗ್ಲಾಸಿಂದ ಹೌದು 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 ಬಿಗ್ ಬಾಸ್ ಸಂಗೀತ ಡೈಲಾಗ್ ಹೌದು ಗೇಟ್ ಹಾಕ್ಬಾರ್ದಾ ಅವ್ನಿಗೇನು ಕೇಳು ನಿನ್ನ ತಮ್ಮನಿಗೆ ನನ್ನೇ ಬೆರ್ಗು ಅನ್ನತ್ತೆ ಬೆರ್ಗು ನೀನು ಯಾರೋ ಬೆರ್ಗು ಅನ್ನೋದು ಹೇಳ್ಕೊಟ್ರು ನಿನಗೆ ನೀನೇ ನೀನು ದೊಡ್ಡ ಬೆರ್ಗು ಅಲ್ವ ಅದಕ್ಕೆ ನಿನಗೆ ನೀನೇ ಬೆರ್ಗು ಅನ್ನೋದು ನೀನ್ ಕಣೆ ಬೆರ್ಗು ನಾನಲ್ಲ ಅದು ನೀನು ಬೆರ್ಗಾಗಿರೋದಕ್ಕೆ ನೀನು ಬೆರ್ಗು ಅಂತ ಕರೆಯೋದು ಕಲ್ತಿರೋದು ಆಮೇಲೆ ಅಷ್ಟೇ ಮದುವೆ ಬಿದ್ಕೋಗು ಮದುವೆ ಬಿದ್ಕೋಗು ಅದಕ್ಕೆ ವಾ ನಾನೇ ಮನ್ಸ ಈ ಥರ ಮನ್ಸ ಅಪ್ಪ ಜನ ಕರೀತಾರಲ್ಲ ಮನ್ಸ ಮಣಿಕೋ ನಿನ್ಯಾರು ಬೇಡ ಅಂದವರು ಹೋಗಿ 4 ಜನ ಆರಾಮಾಗಿ ಮನೆಗೆ ಹೋದು 4 ಸೀಟು ಬಂಡ ಆಯ್ತು ಮಲ್ಕೋ ಅಯ್ಯೋ ಧಾರಾವಾಳಿಗೆಲ್ಲ ಬೆಡ್ ಮಾಡು ಮಲ್ಕೋ ಅಲ್ಲೇ ದೇವಕ್ಕೂ ಅಂತ ಕೂಗಿದ್ರೆ ಏನೇನು ಹೋಗೋದು ದೇವ ಮನೆ ಒಳಗಡೆ ದೇವ ಸಾಕೊಂಡು ಎಲ್ಲೇ ದೇವ ಈಚೆ ಕಡೆ ಹೋಗುದು ಓ ಹಂಗಾರೆ ನೀನು ದೇವ ಹಂಗಾರೆ ಹೌದು ಎಸ ಮತ್ತೆ ಹೌದು ದೇವ ಅಂದ್ರೆ ಇವನೇ ದೇವನ ಸಾಕಂದಿರೋದು ನಿನ್ನ ಹೌದು ಗೈಸ್ ಅವನೇ ಒಪ್ಕೋತಾವನೆ ಅವನೇ ಸಾಕ ಅವ್ರ ಮನೇಲಿ ಅವನ್ನ ದೇವದ ಥರ ಸಾಕಂದವ್ರೆ ಅದಕ್ಕೆ ನಿನ್ನ ಅದಕ್ಕೆ ಅವನೇ ಹೇಳ್ಕೊತಿರೋದು ಮನೇಲಿ ದೇವ ಸಾಕಿಲ್ವಾ ಅಂತ ಹೌದು ಸಾಕಿರೋದು ದಿನ ದೇವ ಸಾಕಿರೋದು ನಿನ್ನೆ ಬೆರ್ಗೆ ಕಣಿಗೆ ಹೋಗಿ ಬಿತ್ಕೋಗು ಹೋಗಿ ನಾನು ಹುಚ್ಚಂಗವನೇ ನಾನು ಹಿಡಿದಿ ನೀನು ಹುಚ್ಚನಾಗ ಇರೋದೇ ಹುಚ್ಚಂತಾರ ಹುಚ್ಚನೇ ಈಗ ಹಿಂಗೆ ಗೊತ್ತಿದೆ ಬಿಡುವ ಓ ನಾನಿಷ್ಟ ನಿನ್ನೆ ತೆಗಿ ಅಂದವರು ಹೋಗಲ್ಲ ನಾನಿಷ್ಟ ಓ ನಿನ್ನ ತಲೆ ಮೇಲೆ ನಿಂತಿದ್ದೀನಾ ನಾನು ಎಲ್ಲದ ಮೇಲೆ ನಿಂತಿದ್ದೀನಿ ನಾನು ಶರತ್ತು ಕಾರ್ ಮೇಲೆ ಕೈ ಹಾಕಂದವನಿ ಎಲ್ಲ ನಿನ್ನ ಟಚ್ ಕೂಡ ಮಾಡಿದ್ದೀನ ಹ್ಞೂ ತಗೋ 5 ಗ್ರಾಮ್ ಅದೇ ಇತ್ತಳೆ ಉಂಗ್ರ ಮಡಿಕೆ ಏನು ಮಾಡ ಇಲ್ಲ ಚಿನ್ನದಲ್ಲ ಅದು ತಲೆ ಕೆಡ್ಸ್ಕೊಬಿಡ ಚಿನ್ನದಾಗಿರೋ ಬಿಚ್ಕೊಟ್ಬಿಡ್ತೀನಿ ನಾನು ಕಾಣೆ ಬಿಚ್ಕೊಡ್ತೀನಿ ಬಿಸ್ಕೊತ್ತಲ್ಲಿ ಚಿನ್ನದ ಹಾಕಿದ್ದೀನಿ ಅಂತ ಕೇಳ್ತಾವನೆ ಪರವಾಗಿಲ್ಲ ನಿನ್ನ ನೀನೇ ಇಟ್ಕೋದ ನಾನೇ ಹಾಕತ್ತೀನಿ ಇಲ್ಲ ಒಂದ್ಸಲ ಕೊಡು ಟ್ರಯಲ್ ಮಾಡ್ಕೊಂಡು ಟ್ರಯಲ್ ಬೇರೆ ಟ್ರಯಲ್ ಮಾಡ್ಕೊತಾಗ ಹೊಂಟೋಗ್ಬಿಟ್ರೆ ಒಂದು ರೌಂಡ್ ಬತ್ತೀನಿ ಇರು ಅಂತ ಹೊಂಟೋಗ್ಬಿಟ್ರೆ ಇವಾಗ ಏನು ಬಿಚ್ಕೊಡ್ಬೇಕಾ ಬಿರ್ಗು ಮಾಡು ಮಾಡು ಮಾಡಲ್ಲ ನಮ್ಮ ಅಪ್ಪನಿಗೆ ಮಾಡೋ ನಿನಗೆ ನಿಮ್ಮ ಅವನಿಗೆ ಇಬ್ರಿಗೆ ಎದ್ರಕತ್ತೀನ ಮಾಡು ಮಿಟ್ಟರ್ ಬೇಕು ಮಿಟ್ಟರ್ ಇದಷ್ಟು ಸಂಖ್ಯೆ ಎಷ್ಟು ಟೈಮು 10 ಗಂಟೆಗೆಲ್ಲ ಮಲ್ಕೊಂಡಿರಲ್ಲ ಮಲ್ಬಿಟ್ಟಿರುತ್ತೆ ಹಂಗಂತ ಮಾಡ್ಬಿಟ್ಟು ಆಮೇಲೆ ಅಪ್ಪ 9 ಗಂಟೆಗೆ ತಾಚಿ ಮಾಡ್ಬಿಟ್ಟಿರುತ್ತೆ ನಮ್ಮ ಅಣ್ಣಂಗೆ ಮಾಡು ಬೆಳಗಾನೆ 3 ಗಂಟೆ ಆದರೂ ಮಲ್ಗಿರಲ್ಲ ಗೈಸ್ ನಮ್ಮ ಅಣ್ಣ ಮಾಡು ಎಲ್ಲಿ ನಮ್ಮ ಅಣ್ಣ ಅವ್ನ ಚೈಲ್ಡ್ಹುಡ್ ಫ್ರೆಂಡ್ ಮನೆಗೆ ಹೋಗೋಣಂತೆ ನೆನ್ನೆ ಅವ್ನು ಬರ್ತಡೇ ಇತ್ತಲ್ಲ ಅವ್ನು ಇಲ್ಲಿಗೆ ಬಂದ್ಬಿಟ್ಟಿನ ಅದಕ್ಕೆ ಅಲ್ಲಿ ಹೋಗೋಣಂತೆ ಫ್ರೆಂಡ್ ಮನೆಗೆ ಹೋಗಿರ್ತಾನೆ ನನಗೆ ಗೊತ್ತದು ಯಾಕೆಂದರೆ ವರ್ಷನೂ ಹೋಯ್ತಿದ್ದೆ ಬಟ್ ರಾತ್ರಿ ಇಲ್ಲಿ ಬಂದಿದ್ರಿಂದ ಅಲ್ಲಿ ಹೋಗೋನೆ ಅಷ್ಟೇ ಹಾಂ ನೆಕ್ಸ್ಟ್ ನಮ್ಮ ಚಿಕ್ಕಪ್ಪಂಗೆ ಮಾಡ್ತೀನಿ ಅಂತ ಎದುರಿಸ್ತಾವನೆ ಎಲ್ರಿಗೂ ಹೋಯ್ತು ನಮ್ಮ ಚಿಕ್ಕಪ್ಪಂಗೆ ಮಾಡ್ತೀನಿ ಅಂತವನು ನಿಜ ಮಾಡ್ಬಿಡ್ತೀನಿ ಮಾಡಲ್ಲ ಗಿರಿಸಪ್ಪಲ್ಲಿ ಇರೋದನ್ನ ಮುಖ ಕಡಿಯೋಕ್ಕಾಗಲ್ಲ ಹೋಗಿತದ ಅಂತ ಹೇಳಿದ್ದೆ ನಾನು ಫೋನಲ್ಲಿ ಹೊಡಿತದ ಅಂತ ಹೇಳಿ ಅದೇ ಹಿಂಗೆ ನಾನು ಕಿವಿ ಮುಚ್ಕೊಂಡ್ರೆ ಹೆಂಗೆ ಹೋಗಿತ್ತದೆ ಫೋನಲ್ಲಿ ಹೋಗಿದ್ರೆ ಗಿರಿಸಪ್ಪನ ಫೋನ್ಗೆ ಹೋಗ್ಕೋಬೇಕಾಯ್ತೆ ಗಿರಿಸಪ್ಪ ನಿನ್ಗೆ ಇಲ್ಲಿ ಬಂದು ಹೋಗಿದ್ದು ಅಲ್ಲಿ ಹೋಗಿದ್ರೆ ಇಲ್ಲಿ ಬಂದ ಆಡ್ತಾನೆ ಕಾಣಲ್ಲಿ ಬಂದಾರುತ್ತೆ ಆಡ್ತದಕ್ಕೆ ಅದು ಮಾಡು ಆಯ್ತು ಮಾಡಲ್ಲ ಹಿಂಗೆ ಮಾಡು ಓ ಎಷ್ಟೊತ್ತಿಗೆ ಬಂದೆ ಬೆಳಿಗ್ಗೆ ಏನು ಮಾಡ್ಬಿಟ್ಟು ಬೇಡ ಅಲ್ಲೇ ಇರಲಿ ಒಂದಿನ ಇದ್ರೆ ಮತ್ತೆ ಏನಂದರೆ ನಾನು ಬೆಳಿಗ್ಗೆ ಶರತ್ತಿಗೆ ನೀನು ನನ್ನ ವ್ಲಾಗಲ್ಲಿ ಮಾತ್ರ ಇನ್ಆ್ಯಕ್ಟಿವ್ ಆಗಿರ್ತೀಯ ನಿನ್ನ ವ್ಲಾಗಲ್ಲಿ ಇರೋ ಥರ ನಾನು ವ್ಲಾಗಲ್ಲಿ ಇರಲ್ಲ ಅಂತ ಹೇಳಿದ್ದೆಲ್ಲ ನಾನು ಜಸ್ಟ್ ಯಾರೋ ಒಬ್ರು ಇಷ್ಟಿಷ್ಟುದ್ದ ಕಮೆಂಟ್ ಹಾಕಿದ್ರಿ ಅನ್ಕೊಳ್ಳಿ ನನಗೆ ನನ್ನ ವೀಡಿಯೋದಲ್ಲಿ ಅವನ ಬಗ್ಗೆ ಬಟ್ ಅವನು ಆ ಥರ ಅಲ್ಲ ಅಂತ ಅವ್ನ ಬೈಲ್ ಏನು ಬರ್ತದೆ ನನ್ನ ಬೈಲ್ ಏನು ಬರ್ತದೆ ಅಂತ ನಿಮ್ಗೆ ತೋರ್ಸೋಕ್ಕೋಸ್ಕರ ಅದನ್ನು ಹಾಕಿದ್ದು ಏನಂದರೆ ಯಾರೋ ಹಾಕಿದ್ರಿ ಆ ಥರ ನೀನು ಅವ್ನ ವ್ಲಾಗ್ಗೆ ಅಷ್ಟು ಸಪೋರ್ಟ್ ಮಾಡ್ತೀಯ ಬಟ್ ಅವ್ನು ನಿನ್ಗೆ ಆ ಥರ ಎಲ್ಲ ಮಾಡಲ್ಲ ನೀನು ಅಬ್ಸರ್ವ್ ಮಾಡು ಎಲ್ಲ ಬ್ಲಾಗಲ್ಲೂ ಅವ್ನು ಬರೀ ಇನ್ಆ್ಯಕ್ಟಿವ್ ಆಗೇ ಇರ್ತಾನೆ ಅಪ್ಪಿ
ಆ್ಯಕ್ಟಿವ್ ಅನ್ನೋದೇ ಇರಲ್ಲ ಅವ್ನು ನಿಮ್ಮ ವ್ಲಾಗಲ್ಲಿ. ಕೇರ್ಲೆಸ್ಸಾಗಿ ನಿನ್ನ ಜೊತೆ ವ್ಲಾಗ್ ಮಾಡ್ತಾನೆ, ನೀನು ಕ್ಯಾಮ್ರಾ ಎತ್ತಿದ್ರೆ. ಬಟ್ ಅವ್ನ ವೀಡಿಯೋದಲ್ಲೆಲ್ಲ ನೀನು ಎಷ್ಟು ಸಪೋರ್ಟ್ ಆಗಿದೆಯಾ, ಮತ್ತು ಅವ್ನು ಎಷ್ಟು ಜೋಶಲ್ಲಿ ಇರ್ತಾನೆ. ಅವ್ನು ವ್ಲಾಗ್ ಮಾಡಬೇಕಿದ್ರಂತೆ ಏನೇನೋ ಇಷ್ಟಿಷ್ಟು ಉದ್ದ ಹಾಕಿದ್ರಿ ಅಂದ್ಕೊಳ್ಳಿ. ಬಟ್ ಅವನ ಆ ಥರ ಅಲ್ಲ ಗೈಸ್. ನಾನು ಸುಮ್ಮನೆ ಅವ್ನ ಬಾಯಲ್ಲಿ ಏನು ಬರ್ತದೆ ಅದನ್ನು ನೀವು ಅರ್ಥ ಮಾಡ್ಕೊತೀರ ಅನ್ನೋ ರೀಸನ್ಗೋಸ್ಕರ ಅವನ ಹತ್ರ ಆ ಥರ ಹೇಳಿದ್ದಷ್ಟೇ. ಅದು ಬಿಟ್ರೆ ಅವನ ಹತ್ರ ಅಲ್ವೇ ಅಲ್ಲ. ಅವನೊಂಥರ ಹೆಂಗೆ ಅಂದರೆ ಹೆವಿ ಸಪೋರ್ಟಿವ್ ಆಗ ಅವನೇ ಗೈಸ್. ನನಗೆ ಎಲ್ಲ ಥರದ್ರಲ್ಲೂ ಸಪೋರ್ಟ್ ಮಾಡ್ತಾನೆ ಅಂದ್ಕೊಳ್ಳಿ. ಅಂದರೆ ಆಮೇಲೆ ಇನ್ನೊಬ್ರು ಯಾರೋ ಹಾಕಿದ್ರಿ, ಅಯ್ಯೋ ಯಾರೋ ಅಲ್ಲ ಅವರೇ ಹಾಕಿದ್ದು, ಅದು ಅವಳು ಅದೇ ಕಮೆಂಟಲ್ಲಿ ಹಾಕಿದ್ರಿ, ಅವನು ವ್ಲಾಗ್ ಶುರು ಮಾಡುತ್ತೆ ನೀವು ವ್ಲಾಗ್ ಶುರು ಮಾಡಿದೆ ಅಂತ ಅವ್ನಿಗೆ ಬೇಜಾರಿರಬೇಕು ಅಂತ ಏನೋ ಹಾಕಿದ್ದೆ. ಬಟ್ ಇಲ್ಲ ಗೈಸ್, ಏನಂದರೆ ನಾನು ಅವನನ್ನೇ ಕೇಳಿನೇ ಆಮೇಲೆ ಅವ್ನಿಗಿಷ್ಟ, ಅವನನ್ನು ಕೇಳಿ ಅವನಿಗೂ ಇಷ್ಟ ಇತ್ತು. ಅವನಿಗೂ ಏನೂ ಬೇಜಾರಿರಲಿಲ್ಲ ಇದರಿಂದ, ನಾನು ವ್ಲಾಗ್ ಶುರು ಮಾಡಿರೋದ್ರಿಂದ. ಸೊ ಅವನು ಇದಕ್ಕೇನು ಬೇಜಾರು ಮಾಡ್ಕೊಂಡಿಲ್ಲ. ಸೊ ಎಲ್ಲ ಥರನೂ ಸಪೋರ್ಟಿವ್ ಆಗ ಅವನೇ. ಈಗ ನಾನು ಯೂಟ್ಯೂಬ್ ಬಗ್ಗೆ ನನಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳಿ ಅದು ನನಗೆ ಇದು ಮಾಡಿದ್ದೆ ಅವನು. ಯೂಟ್ಯೂಬ್ ಓಪನ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ದೆ ಅವನು. ಬಟ್ ಅವನು ಎಲ್ಲ ಥರನೂ ಸಪೋರ್ಟಿವ್ ಆಗ ಅವನೇ. ಬಟ್ ನನ್ನ ವ್ಲಾಗಲ್ಲಿ ಒಂಥರ ಅವ್ನ ವ್ಲಾಗಲ್ಲಿ ಒಂಥರ ಏನು ನನಗೆ ಆ ಥರ ಅನಿಸಿಲ್ಲ. ಬಟ್ ನಿಮಗೆ ಅದು ಗೊತ್ತಾಗಲಿ ಅಂತ ಸೊ ಅವ್ನ ಮುಂದೆ ಹತ್ರ ಹೋಗಿ ಕೇಳಿದ್ದಷ್ಟೇ. ಬಟ್ ಅವ್ನಿಗೆ ಬೇಜಾರಾಗಿರೋ ಸರ್ತಿ ಈ ವಿಡಿಯೋ ಮುಖಾಂತರ ಕೇಳ್ತಿದ್ದೀನಿ, ಸಾರಿ. ಬಟ್ ಅವನ ಹತ್ರ ಅಲ್ಲ ಗೈಸ್, ಅದು ನಿಮಗೆ ಕ್ಲಾರಿಟಿ ಕೊಡೋಕ್ಕೋಸ್ಕರ ಬೆಳಿಗ್ಗೆ ಹತ್ರ ಮಾತಾಡಿದ್ದು. ಆ್ಯಂಡ್ ಇವಾಗ ಕ್ಲಿಯರಾಗಿ ಕ್ಲಾರಿಟಿ ಕೊಡ್ತಿದ್ದೀನಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಾನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು.